ಡಿ.ಕೆ. ಶಿವಕುಮಾರ್ ಕರಿ ಟೋಪಿ ಅಂತ ಕರೆದು ಮುನಿರತ್ನ ಅವರನ್ನ ಅವಮಾನ ಮಾಡಿದ್ದಕ್ಕೂ, ಹಾಗೇನೆ ಈಗ ನೋಡಿ ನನಗೆ ಬಿಜೆಪಿಯಿಂದ ಡಿ.ಸಿ.ಎಂ ಸ್ಥಾನಕ್ಕೆ ಆಫರ್ ಬಂದಿತ್ತು, ಡಿ.ಸಿ.ಎಂ ಇಲ್ಲ ಜೈಲ ಅಂತಂದ್ರು. ನಾನು ಜೈಲನ್ನೇ ಆಯ್ಕೆ ಮಾಡಿಕೊಂಡೆ, ಯಾಕೆಂದ್ರೆ ನಾನು ಪಕ್ಷನಿಷ್ಠ ಅನ್ನೋ ವಿಚಾರವನ್ನ ಹೇಳಿದ್ದಕ್ಕೂ ಏನಾದರೂ ಸಂಬಂಧ ಇದೆಯಾ? ಇದು ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ಗೆ ಹಾಕ್ತಾ ಇರುವಂತ ಧಮ್ಕಿನ? ಇದನ್ನ ವಿಚಾರ ಮಾಡಬೇಕು. ಡಿ.ಕೆ. ಶಿವಕುಮಾರ್ ಎಂಥ ವ್ಯಕ್ತಿತ್ವ ಅನ್ನೋದನ್ನ ಯೋಚನೆ ಮಾಡಿ. ಅದೊಂಥರ ಜ್ವಾಲಾಮುಖಿ ಇದ್ದಾಗೆ, ಅದು ಯಾವಾಗ ಸ್ಫೋಟಗೊಳ್ಳುತ್ತೋ ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ರೆಬೆಲ್ ಆಗಿಲ್ಲ ಪಕ್ಷದ ವಿರುದ್ಧ, ಆದರೆ ಯಾವಾಗ ರೆಬೆಲ್ ಆಗ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲವನ್ನ ಪಕ್ಷಕ್ಕಾಗಿ ಧಾರೆ ಎರೆದಿರುವಂತ, ಎಲ್ಲವನ್ನ ಪಕ್ಷಕ್ಕಾಗಿ ಕೊಟ್ಟಿರುವಂತ, ತನ್ನ ಇಡೀ ಸಮಯ, ತನ್ನ ಇಡೀ ಏನೋ ಆರ್ಥಿಕ ಶಕ್ತಿ ಎಲ್ಲವನ್ನ ಪಕ್ಷಕ್ಕೆ ತುಂಬಿರುವಂತ ಡಿ.ಕೆ. ಶಿವಕುಮಾರ್ ಈಗ ಮಾತ್ರ ಪಕ್ಷದಿಂದ ಕೂಡ ರಿಟರ್ನ್ ಬಯಸ್ತಾ ಇದ್ದಾರೆ. ಅಂದ್ರೆ ನಾನು ಲಾಯಲ್ ಆಗಿದ್ದೀನಿ ಇಲ್ಲಿವರೆಗೂ, ಅದಕ್ಕೆ ನೀವು ರಾಯಲ್ಟಿನ ಕೊಡಲೇಬೇಕು. ನಾನು ಕಿತ್ತಾಟ ಕಚ್ಚಾಟ ಮಾಡೋ ವ್ಯಕ್ತಿ ಅಲ್ಲ. ಆದರೆ ಹೇಳ್ತಾ ಇದ್ದೀನಿ, ನನಗೂ ಡಿ.ಸಿ.ಎಂ ಆಫರ್ ಬಂದಿತ್ತು. ನೀನು ಡಿ.ಸಿ.ಎಂ ಆಗೋದಾದ್ರೆ ಆಗು, ಇಲ್ಲಾಂದ್ರೆ ಜೈಲಿಗೆ ಹೋಗೋದಾದ್ರೆ ಹೋಗು ಅಂತೇಳಿ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳ ಕಡೆಯಿಂದ ಒಬ್ರು ಫೋನ್ ಮಾಡಿದ್ರು ಬಿಜೆಪಿಯವರು. ಬಿಜೆಪಿಯವರು ಅದನ್ನ ಯಾರು ಏನು ಅಂತ ಬಹಿರಂಗ ಪಡಿಸ್ಲಿ, ಈಗಲೇ ಸತ್ಯ ಹೇಳಲಿ, ಸುಮ್ಮನೆ ಹೇಳೋದಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದು ತಮ್ಮ ಮುಖ ಮುಚ್ಕೊಳ್ಳೋಕ್ಕೂ ಇರಬಹುದು. ಆದರೆ ಡಿ.ಕೆ. ಶಿವಕುಮಾರ್ ಅವರು ಸುಖ ಸುಮ್ಮನೆ ಈ ಥರದ್ದೆಲ್ಲ ಹೇಳಲ್ಲ. ಸಹಜವಾಗಿ ರಾಜಕಾರಣದಲ್ಲಿ ಈಗ ಪ್ರತಾಪ್ ಸಿಂಹ ಕೂಡ ನಂಗೆ ಮೈಸೂರು ಟಿಕೆಟು ಬಿಜೆಪಿ ಕೊಡಲಿಲ್ಲ ಅಂತಂದಾಗ ಕೊನೆಯ ದಿನದವರೆಗೂ ಕೂಡ ಕಾಯ್ತಾ ಇದ್ರು ಕಾಂಗ್ರೆಸ್ ನನಗೆ ಟಿಕೆಟ್ ಕೊಡೋದಕ್ಕೆ. ಕಾಂಗ್ರೆಸ್ ಇಂದ ಕಾಲ್ ಮಾಡಿದ್ರು, ಯಾರು ಕಾಲ್ ಮಾಡಿದ್ರು ಅಂತ ಕೂಡ ಹೇಳಿದ್ರು. ಸೊ ಡಿ.ಕೆ. ಶಿವಕುಮಾರ್ ಅವರ ತಮ್ಮನ ಮೊಬೈಲಿಂದ ಕಾಲ್ ಮಾಡಿದ್ರು. ಸೊ ಕೇಳಿದ್ರು ಕೊನೆಯಲ್ಲಿ, ಅಂದ್ರೆ ಎಲ್ಲರೂ ನಿಮಗೆ ಯಾಕೆ ಟಿಕೆಟ್ ಕೊಡಲಿಲ್ಲ, ಯಾಕೆ ಮೈಸೂರಲ್ಲಿ ಟಿಕೆಟ್ ಕೊಡಲಿಲ್ಲ, ಇಷ್ಟು ಕೆಲಸ ಮಾಡಿನೂ ಟಿಕೆಟ್ ಕೊಡಲಿಲ್ಲ ಅಲ್ವಾ, ಯಾಕೆ ಅಂತ ಹೇಳ್ತಿಲ್ಲ ಅಲ್ವಾ, ಹೇಳಿ ಹೇಳಿ ಅಂತ ಎಲ್ಲರೂ ಒತ್ತಾಯ ಮಾಡಿದಾಗ ಒಂದಷ್ಟು ಕಾಂಗ್ರೆಸ್ ಅವರು ಕೂಡ ಅದಕ್ಕೆ ಪದೇ ಪದೇ ಆ ರೀತಿ ಪ್ರಶ್ನೆಗಳನ್ನ ಕೇಳಿದಾಗ, ಅಲ್ಲಪ್ಪ ನಿಮ್ಮ ಪಕ್ಷದವರೇನೆ ಕಾಲ್ ಮಾಡಿದ್ರು, ನಿಮ್ಮ ಪಕ್ಷದವರೇ ಅಂತ ಹೇಳ್ತಾ ಬಂದ್ರು. ಕೊನೆಯಲ್ಲಿ ಅದನ್ನು ಕೂಡ ಬಾಯ್ಬಿಟ್ರು. ಈ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಬಾಯ್ ಬಿಡ್ತಾರ ಬರೋ ದಿನಗಳಲ್ಲಿ, ಅಥವಾ ಇದು ರೈಟ್ ಟೈಮ್, ನನಗಿದು ಸರಿಯಾದ ಸಮಯ, ಈ ಸಮಯದಲ್ಲಿ ನಾನು ಹೈಕಮಾಂಡ್ಗೆ ಸಂದೇಶವನ್ನು ಕೊಡಬೇಕು. ಇನ್ನೊಂದು ತಿಂಗಳಿದೆ, ಇನ್ನೊಂದು ತಿಂಗಳಲ್ಲಿ ನನಗೆ ಬಿಜೆಪಿಯಲ್ಲಿ ಡಿ.ಸಿ.ಎಂ ಆಫರ್ ಕೊಟ್ಟಿದ್ರು, ಈಗ ಸಿ.ಎಂ ಆಫರೇ ಕೊಡ್ತಾರೆ, ಸಿ.ಎಂ ಆಫರೇ ಕೊಡ್ತಾರೆ. ಈಗ ನನಗೆ ನಾನು ಹೋಗ್ಬೇಕಾ ಅಥವಾ ಇಲ್ಲೇ ನನಗೆ ಸಿ.ಎಂ ಸ್ಥಾನ ಕೊಡ್ತೀರಾ? ನೀವು ಇಲ್ಲಿ ಸಿ.ಎಂ ಸ್ಥಾನದ ಅವಕಾಶವನ್ನು ಕೊಟ್ಟರೆ ಮುಂದಿನ ಬಾರಿ ಕಾಂಗ್ರೆಸ್ ಅನ್ನು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರುವಂತ ಗ್ಯಾರಂಟಿ ನಾನು ಕೊಡ್ತೀನಿ. ಸೊ ನಾನು ಈಗಾಗಲೇ ಅದಕ್ಕೆ ತಯಾರಿ ಮಾಡ್ಕೋತಾ ಇದ್ದೀನಿ. 2028ರಲ್ಲಿ ಮತ್ತೆ ಶತ ಸಿದ್ಧ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರೋದು ನನ್ನ ಜವಾಬ್ದಾರಿ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಿದ್ದಾರೆ. ಅದು ಅವರಿಗೆ ಇಲ್ಲಿವರೆಗೂ ಹೇಳದೇ ಇದ್ದವರು ಈಗ ಹೇಳಿದ್ರಲ್ಲ, ನನಗೆ ಬಿಜೆಪಿಯಿಂದ ಆಫರ್ ಬಂದಿತ್ತು ಡಿ.ಸಿ.ಎಂ ಸ್ಥಾನಕ್ಕೆ, ನಾನು ಅದನ್ನು ಕೇರ್ ಮಾಡಲಿಲ್ಲ. ಅಂದರೆ ಈ ಒಂದು ಅವಕಾಶದ ಬಗ್ಗೆ ಈಗ ಮಾತಾಡಿದ್ದಕ್ಕೆ ಎಲ್ಲರೂ ವಿಚಾರ ಮಾಡ್ತಾ ಇರೋದು ಏನು, ಇದು ಕಾಂಗ್ರೆಸ್ಗೆ ಕೊಡ್ತಾ ಇರುವಂಥ ಒಂದು ಮೆಸೇಜ್ ಅಂತ. ಆದರೆ ಡಿ.ಕೆ. ಶಿವಕುಮಾರ್ ಬಹಳ ಬಾರಿ ಮೆಸೇಜನ್ನು ಕೊಡಲ್ಲ. ಅವರು ಒಂಥರ ರೆಬೆಲ್ ವ್ಯಕ್ತಿತ್ವ. ಅವರು ಟ್ರಬಲ್ ಶೂಟ್ರು ಆಗಿದ್ದಾರೆ ಪಕ್ಷಕ್ಕೆ ಇಲ್ಲಿವರೆಗೂ, ಆದರೆ ರೆಬೆಲ್ ಶೂಟ್ರ್ ಆದರೂ ಆಗ್ಬೋದು, ಗೊತ್ತಿಲ್ಲ ಈ ಬಾರಿ. ಯಾಕೆಂದ್ರೆ ಯಾರಿಗಾದ್ರೂ ತಾಳ್ಮೆ ಎಷ್ಟಿರುತ್ತೆ ಹೇಳಿ? ಯಾರೋ ಏನೋ ಪಕ್ಷಕ್ಕಾಗಿ, ಏನೋ ಅಧಿಕಾರಕ್ಕಾಗಿ ಪಕ್ಷಕ್ಕೆ ಬಂದವ್ರನ್ನ ನೀವು ಎರಡೆರಡು ಬಾರಿ ಸಿ.ಎಂ ಮಾಡ್ತೀರಾ ಅಂದ್ರೆ, ನಾನು ಪಕ್ಷವನ್ನ ದುಡಿದು ಇಲ್ಲಿ ಕಟ್ಟಿ ಇಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದ ನನಗೊಂದ್ಸಾರಿ ಅಧಿಕಾರ ಕೊಡಲ್ಲ ಅಂತಂದ್ರೆ ಮುಂದಿನ ಬಾರಿ ಅಧಿಕಾರಕ್ಕೆ ಬರುತ್ತೋ ಇಲ್ವೋ ಯಾವ ಗ್ಯಾರಂಟಿ? ಕಾಂಗ್ರೆಸ್ ನಾವು ಪ್ರಯತ್ನ ಮಾಡ್ತೀವಿ. ಕರ್ನಾಟಕದ ಹಿಸ್ಟ್ರಿ ನೋಡ್ಕೊಂಡ್ ಬಂದ್ರೇನೆ ಒಂದು ಬಾರಿ 5 ವರ್ಷ ಅಧಿಕಾರ ಮಾಡಿದವ್ರಿಗೆ ಮತ್ತೊಮ್ಮೆ ಅಧಿಕಾರ ಕೊಟ್ಟಿಲ್ಲ ಕಳೆದ 40 ವರ್ಷದಿಂದ ಕರ್ನಾಟಕ ಜನ. ಗೊತ್ತು ಈ ರಾಜಕಾರಣಿಗಳ ಯೋಗ್ಯತೆ ಏನು, ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆಗಳಿಗೆ ಒಂದಷ್ಟು ಕೋಟಿ ದುಡ್ಡು ಮಾಡ್ಕೊಂಡು ದುಂಡಗಾಗಿ ಸೆಟ್ಲ್ ಆಗ್ಬಿಡೋಣ ಅಂತಾನೆ ಇರ್ತೀವಿ ನಾವು. ಕಾರಣಕ್ಕೆ ನಮ್ಗೇನು 2ನೇ ಬಾರಿ ಅಧಿಕಾರ ಕೊಡಲ್ಲ, ಮತ್ತೆ 5 ವರ್ಷ ಇನ್ನೊಬ್ನಿಗೆ ಕೊಡ್ತಾರೆ, ಅವನು ಅಂತವನೇ ಅಂತ ಗೊತ್ತಾಗುತ್ತೆ, ಮತ್ತೆ ವಾಪಸ್ ನಮಗೆ ಕೊಡ್ತಾರೆ. 2028ರಲ್ಲಿ ಅಧಿಕಾರಕ್ಕೆ ಬರ್ತೀವೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ 2025ರಲ್ಲೇ 2.5 ವರ್ಷದ ಅವಧಿ ನಾನು ತಗೋಬೇಕು. ಏನಾದ್ರೂ ಈ ನವೆಂಬರ್ ಜಾರಿದ್ರೆ, ಈ ನವೆಂಬರ್ ಜಾರ್ ಹೋದ್ರೆ, ನೋ ಶೇರ್ ನವೆಂಬರ್ ಆಗ್ಬಿಟ್ರೆ, ಆಮೇಲೆ ಡಿಸೆಂಬರ್ ಇಂದ ಮತ್ತೆ ನಾನು ಡಿ.ಸಿ.ಎಂ ಅಷ್ಟೇನೆ.
ಡಿಸೆಂಬರಿಂದ ಮತ್ತೆ DCM ಆಗಕ್ಕೆ ನಾನು ರೆಡಿ ಇಲ್ಲ, ಡಿಸೆಂಬರ್ ಒಳಗೆ ನಾನು CM ಆಗಬೇಕು ಅಂತ DK ಶಿವಕುಮಾರ್ ಅಂದರೆ ಇಂಡೈರೆಕ್ಟ್ ಆಗಿ ಇಲ್ಲಿವರೆಗೂ ಕೂಡ DK ಶಿವಕುಮಾರ್ ಹಳೆಯ BJP ಕೊಟ್ಟ ಆಫರ್ ಬಗ್ಗೆ ಹೇಳಿರಲಿಲ್ಲ. ಈಗ ಹೇಳ್ತಾ ಇದ್ದಾರೆ ಅಂದರೆ ನೋಡಿ, BJP ಹಿಂದೆ ಆಫರ್ ಕೊಟ್ಟಿತ್ತು, ಈಗ ನಾನೇ BJPಗೆ ಆಫರ್ ಕೊಡ್ತೀನಿ, ನನಗಂತೂ ಇಲ್ಲಿ ಪವರ್ ಶೇರ್ ಒಪ್ಕೊಂಡಿದ್ರು, ಈಗ ಕೊಡ್ತಾ ಇಲ್ಲ, ಸಿದ್ದರಾಮಯ್ಯನವರು ಪಟ್ಟು ಹಿಡಿತಾ ಇದ್ದಾರೆ, ಈಗ ನಾನು ನಿಮಗೆ ಆಫರ್ ಕೊಡ್ತೀನಿ, ನಾನು 40-50 ಶಾಸಕರು ಕರ್ಕೊಂಡು ಬರ್ತೀನಿ, ಸೊ ನಾನು CM ಆಗ್ತೀನಿ, BJPಯವರು DCM ಏನಾಗ್ತಿರೋ ನೋಡಿ. ಹಿಂದೆ ನಂಗೆ DCMಗೆ ಕೇಳಿದ್ರಿ, ಆಗ ನಾನು DCM ಆಗಕ್ಕೆ ಒಪ್ಪಿರಲಿಲ್ಲ, ಇವಾಗ ನಾನು ಬರ್ತಾ ಇದ್ದೀನಿ, ಜೊತೆಗೆ ನನಗಿರುವಂಥ ಎಲ್ಲ ಏನು IT, ED, ಇನ್ಕಮ್ ಟ್ಯಾಕ್ಸ್ ಇವೆಲ್ಲ ಟೆನ್ಷನ್ಗಳು ದೂರ ಆಗ್ತವೆ. ಭವಿಷ್ಯವನ್ನು ನೋಡ್ತಾ ಇದ್ರೆ BJP ಬರುವ 20 ವರ್ಷಗಳ ಕಾಲ ಕರ್ನಾಟಕ ಅಂದ್ರೆ ದೇಶವನ್ನ ಆಳುತ್ತೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಅಂತ ಶಕ್ತಿಶಾಲಿ ನಾಯಕತ್ವ BJP ಕೈಯಲ್ಲಿದೆ. BJP ಕಳೆದ ಬಾರಿ ಏನೋ 3ನೇ ಅವಧಿಯಲ್ಲಿ ಒಂದಷ್ಟು ಮೈನಸ್ ಉಲ್ಟಾ ಹೊಡಿತು BJPಗೆ, ಅದು BJPಯವರಿಗೂ ಗೊತ್ತಿತ್ತು. RSS BJP ನಡುವಿನ ಒಂದಷ್ಟು ಬಿರುಕುಗಳು ಕೂಡ ಇತ್ತು. ಅನ್ಲೆಸ್ BJP 242ಕ್ಕೆ ಬಂದು ಇಳಿತಾ ಇರಲಿಲ್ಲ. ಆದರೆ BJPಗೆ ಭವಿಷ್ಯ ಇದೆ ಅನ್ನೋದು ರಾಜಕೀಯವಾಗಿ ಎಲ್ರಿಗೂ ಗೊತ್ತು. ಹಾಗಾಗಿ ದೇಶದ ಮಟ್ಟದಲ್ಲಿ ಏನು CBI, IT, ED ಇದರಿಂದ ತಪ್ಪಿಸ್ಕೋಬಹುದು, ನಾನು ಇನ್ನಷ್ಟು ಸಾವಿರ ಕೋಟಿ ಆಸ್ತಿ ಮಾಡಬಹುದು, ಜೊತೆಗೆ ನನಗೆ ಯಾವ ಕಾನೂನಿನ ಕಟ್ಟಳೆಗಳು ಇರೋದಿಲ್ಲ, ನನಗೆ CM ಸ್ಥಾನ ಸಿಗುತ್ತೆ. ಮಾಡಬೇಕಾಗಿರೋದು ಒಂದೇ ಒಂದು, ಇಲ್ಲಿಯವರೆಗೂ ಏನು ನಾನು ಪಕ್ಷಕ್ಕೋಸ್ಕರ ನಿಯತ್ತನ್ನು ಇಟ್ಕೊಂಡಿದ್ದೀನಿಲ್ಲ ಆ ನಿಯತ್ತನ್ನು ಬಿಡಬೇಕು. ಆದರೆ DK ಶಿವಕುಮಾರ್ ಅವರ ಇಲ್ಲಿವರೆಗಿನ ನಡೆ ನೋಡಿದರೆ ಪಕ್ಷ ವಿರುದ್ಧವಾಗಿ ಅವರು ಹೋಗ್ತಾರಾ ಅನ್ನೋ ಪ್ರಶ್ನೆ. ಆದರೆ ಅವ್ರ ವಿರುದ್ಧವಾಗಿ ಹೋದರೂ ಕೂಡ ಅವ್ರಿಗೆ ಯಾವ ಸಮಸ್ಯೆನೂ ಆಗೋದಿಲ್ಲ ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇರುವಂಥ ಪಿಕ್ಚರ್. ಹಾಗಾಗಿ DK ಶಿವಕುಮಾರ್ ಈ ಬಾರಿ ಫೈನಲ್ ಎಚ್ಚರಿಕೆಯನ್ನು ಕೊಟ್ರ, ಪಕ್ಷಕ್ಕೆ ಕೊನೆಯ ಒಂದು ಮೆಸೇಜ್ ನೋಡಿ. BJPಯವರು DCM ಮಾಡ್ತೀನಿ ಅಂತ ಅಂದಿದ್ರು, ಆದರೆ ನಾನು ಅವರು ಜೈಲಾದ್ರೆ ಜೈಲು ಅಂತಲೇ ಜೈಲಿಗೆ ಹೋಗಿದ್ದೀನಿ. ಯಾಕೆ ಅಂದ್ರೆ ನನ್ನ ಪಕ್ಷಕ್ಕಾಗಿ, ಪಕ್ಷ ನಿಷ್ಠೆಗಾಗಿ ನಾನು DCM ಸ್ಥಾನ ಬಿಟ್ಟು ಜೈಲಿಗೆ ಹೋಗಿದ್ದೀನಿ. ಸೊ ಈಗ ನೀವು ವಿಚಾರ ಮಾಡಿ, ನಾನು ಪಕ್ಷನಿಷ್ಠನಾಗಿದ್ದಕ್ಕೆ ಜೈಲಿಗೆ ಹೋಗಿದ್ದಕ್ಕೆ ನೀವು CM ಸ್ಥಾನ ಕೊಡ್ತಿರೋ ಇಲ್ವೋ? ಈಗ ನೀವು ಡಿಸೈಡ್ ಮಾಡೋದ್ರ ಮೇಲೆ. ನನ್ನ ಭವಿಷ್ಯ ಅಲ್ಲ, ಕಾಂಗ್ರೆಸ್ನ ಭವಿಷ್ಯ ಇದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ATM ಆಗಿದೆ ಕರ್ನಾಟಕದಲ್ಲಿ ಅನ್ನೋದನ್ನು ಮರಿಬಾರ್ದು. ಯಾಕಂದ್ರೆ ಇಲ್ಲಿಂದಾನೇ ಎಲ್ಲ ರೀತಿಯ ಸೋರ್ಸು, ರಿಸೋರ್ಸು ಇದೆಲ್ಲ ಹೈಕಮಾಂಡ್ಗೆ ಹೋಗುವಂಥದ್ದು ಅನ್ನೋದು ಬಹಳ ಬಾರಿ ಪ್ರೂವ್ ಆಗಿದೆ. ಕರ್ನಾಟಕ ಕಾಂಗ್ರೆಸ್ಗೆ ಅಧಿಕಾರದಲ್ಲಿರುವಂಥ ರಾಜ್ಯಗಳಲ್ಲಿ ಅತ್ಯಂತ ದೊಡ್ಡ ರಾಜ್ಯ. ಕರ್ನಾಟಕದಿಂದಾನೇ ಪಕ್ಕದ ತೆಲಂಗಾಣವನ್ನು ಗೆದ್ದುಕೊಳ್ಳೋಕೆ ಸಾಧ್ಯ ಆಗಿದ್ದು. ಹಾಗಾಗಿ ಕರ್ನಾಟಕವನ್ನು ಬಿಡಬಾರದು ಕಾಂಗ್ರೆಸ್. ಆ ಕಾರಣಕ್ಕಾಗಿ ನಾನೇನಾದರೂ ರೆಬೆಲ್ ಆದರೆ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ, BJP JDS ಸೇರ್ಕೊಂಡು ನಾವು ಅಧಿಕಾರಕ್ಕೆ ಬರ್ತೀವಿ, ಉಪಚುನಾವಣೆ ಎದುರಿಸ್ತೀವಿ, ನೋಡೋಣ ಅದೇನಾಗುತ್ತೆ. ಇಲ್ಲ ಅಂದ್ರೆ ನನ್ನ ಜೊತೆ ಹೆಚ್ಚು ಶಾಸಕರ ಬಲ ತಗೊಂಡೇ ಹೋಗ್ತೀನಿ, ಅಲ್ಲಿ ಅವ್ರಿಗೆಲ್ರಿಗೂ ಮಂತ್ರಿ ಸ್ಥಾನದ ಗ್ಯಾರಂಟಿ ಕೊಡ್ತೀನಿ. ಅತೃಪ್ತರ ಹೆಂಗೆ ಹೊರಗಡೆ ಬಂದರು, ರಮೇಶ್ ಜಾರಕಿಹೊಳಿ ಆ ತಂಡ ಹೆಂಗೆ ಹೊರಗಡೆ ಬಂತಲ್ಲ, ಸೊ ಆ ರೀತಿನೇ ನಾವು ಮಾಡ್ತೀವಿ ಅನ್ನೋ ರೀತಿ DK ಶಿವಕುಮಾರ್ ಮನಸ್ಸಲ್ಲಿ ಒಂದು ವಿಚಾರ ಬಂದೇ ಇದನ್ನು ಹೇಳಿದ್ರೆ. ಯಾಕೆಂದ್ರೆ ಪಕ್ಷವನ್ನ ತೃಪ್ತಿಪಡಿಸೋದಿಕ್ಕೆ RSS ಏನು ಪ್ರಾರ್ಥನಾ ಗೀತೆಯನ್ನ ನಮಸ್ತೆ ಸದಾ ವತ್ಸಲೆ ಅಂತ ಏನು ಹೇಳಿದ್ರಲ್ಲ ವಿಧಾನಸಭೆಯಲ್ಲಿ, ಅದನ್ನ ಪಕ್ಷಕ್ಕೆ ಬೇಸರ ಏನಾಗಿದೆ ಅದನ್ನು ತೃಪ್ತಿಪಡಿಸೋದಿಕ್ಕೆ, ಪಕ್ಷವನ್ನ ಏನು ಖುಷಿ ಪಡಿಸೋದಿಕ್ಕೆ ಕರಿಟೋಪಿ ಅಂತ ಕರೆದು, ಅಂದ್ರೆ RSSಗೆ ಏನು ಬೆಂಬಲದ ರೀತಿ ಮಾತಾಡಿದ್ರು ಅದು ಅವಮಾನದ ರೀತಿ ಮಾಡಿ. ಸೊ ನೋಡಿದ್ರಾ, ನಾನು RSSಗೆ ಹೆಂಗೆ ಅವಮಾನ ಮಾಡಿದೆ ಅಂತಲೂ ಪಕ್ಷಕ್ಕೆ ಸಂದೇಶ ರವಾನೆ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ನೋಡಿ, DCM ಸ್ಥಾನದ ಆಫರ್ ಬಂದಿತ್ತು, ಅದನ್ನು ನಾನು ಜೈಲನ್ನು ತಗೊಂಡಿದ್ದೆ. ನೀವು ವಿಚಾರ ಮಾಡಿ, ಮುಂದೆ ನಾನು CM ಸ್ಥಾನಕ್ಕೆ ಹೋಗ್ತೀನಿ, ಇಲ್ಲಾಂದ್ರೆ ಇದೇ DCM ಅಲ್ಲಿ ಉಳಿಸ್ತೀರಾ, ನಾನು CM ಸ್ಥಾನಕ್ಕೆ ಹೋಗ್ತೀನಿ. ನನಗೆ ಜೈಲಲ್ಲೇ ಇದ್ದು ಬಂದವನಿಗೆ ನಾನು ಪಕ್ಷಕ್ಕೋಸ್ಕರ ಅಷ್ಟು ತ್ಯಾಗ ಮಾಡಿದ ನನಗೆ CM ಸ್ಥಾನ ಕೊಡಲ್ವಾ ನೀವು ಅನ್ನೋ ಪ್ರಶ್ನೆನ ಹಾಕ್ತಾ ಇದ್ದಾರಾ? ನಾನು ನೋಡಿ RSS ಪರವಾಗಿಲ್ಲ, ಕರಿಟೋಪಿ ಅಂತ ಕರೆದಿದ್ದೀನಿ, RSS BJPನ ಎದುರಾಕೊಂಡಿದ್ದೀನಿ, ಈಗ ನನಗೆ CM ಸ್ಥಾನ ಕೊಡಿ. ಇಲ್ಲ ಅಂತ ಹೇಳಿದ್ರೆ ಅದೇ RSS ಜೊತೆ ಹೋಗಿ, ಅದೇ BJP ಜೊತೆ ಹೋಗಿ CM ಆಗೋದಕ್ಕೂ ನನಗೆ ಗೊತ್ತು ಅನ್ನುವಂಥ ಒಂದು ರೆಬೆಲ್ ಶೂಟರ್ ಆಗ್ತಾರಾ DK ಶಿವಕುಮಾರ್, ಇಲ್ಲಿವರೆಗೂ ಟ್ರಬಲ್ ಶೂಟರ್ ಆಗಿದ್ದವರು ಅನ್ನೋ ಕುತೂಹಲ ಸದ್ಯಕ್ಕೆ ಮೂಡ್ತಾ ಇದೆ. ಇದಕ್ಕೆ ಉತ್ತರ ಕೆಲವೇ ದಿನಗಳಲ್ಲಿ ಸಿಗಬಹುದು ಅಂತ ಅನ್ನಿಸ್ತಾ ಇದೆ.